ಏನು ಮಾಡಿದ ಕುಮಾರಸ್ವಾಮಿ ಬೆಂಗಳೂರಿಗೆ ಅಂತಾರೆ 59 ರಸ್ತೆಗಳನ್ನು ಅಗಲೀಕರಣ ಮಾಡಿದ್ದೀನಿ ಬೆಂಗಳೂರು ನಗರದ್ದು. ನಾನು ಮಾಡದೆ ಹೋಗಿದ್ದು ಅಲ್ಲೇ ಬಿದ್ದಿರೋದು. ಈಗ ಸುರಂಗ ಮಾರ್ಗ ಅಂತಾರೆ ಟನಲ್ ರೋಡ್. ಅವತ್ತು ನಾನು ಮೀನ್ ಸ್ಕ್ವೇರಿಂದ ಹೆಬ್ಬಾಳ ಫ್ಲೈಓವರು 30 ಕೋಟಿ ವೆಚ್ಚದಲ್ಲಿ ಕ್ಲಿಯರೆನ್ಸ್ ಕೊಟ್ಟಿದ್ದೆ. ಕೊರಿಯನ್ ಕಂಪ್ನಿಯವರು ಬಂದು ಮಾಡಕ್ಕೆ ತಯಾರಾಗಿದ್ರು. ಸರ್ಕಾರ ಹೋಯ್ತು, ಅದು ಅಲ್ಲಿಗೆ ಬಿತ್ತು. ಬೇಕಾದಷ್ಟು ನಾನು ಪ್ರಚಾರ ತಗೊಳ್ಳಿಲ್ಲ. ಇದ್ದಿದ್ದು 18 ತಿಂಗಳು ಯಾವ್ಯಾವ ರೀತಿ ರೂಪಿಸಿದ್ದೆ. ಬೆಂಗಳೂರು ನಗರದ ಅಭಿವೃದ್ಧಿ ಇರ್ಬೋದು, ಹಳ್ಳಿಗಳಿಗೆ ಸುವರ್ಣ ಗ್ರಾಮೋದಯ ಅದು ಸಾಧಿಸ್ಬಿಟ್ರು. ಸುವರ್ಣ ಗ್ರಾಮೋದಯ ನಾನು ಮೊನ್ನೆ ಜೈಲಿಗೆ ಹೋಗ್ತಾರೆ ಅಂತ ಹೇಳಿದ್ದು. ಅವ್ರು ಅದೇನೋ ದಿನ ದೇವ್ರ ಪೂಜೆ ಮಾಡ್ತಾರಲ್ವ, ಅದನ್ನು ಏನು ಊರೂರು ಸುತ್ತಾರಲ್ಲ ದೇವಸ್ಥಾನಗಳಿಗೆ. ಎದೆ ಮುಟ್ಟಿ ಹೇಳಿ ಎಷ್ಟು ಜನ ಮನೆ ಹಾಳು ಮಾಡಿದ್ರು, ನಕಲಿ ನಸಲಿ ಮಾಡ್ಕೊಂಡು. ಈ ಕಾನ್ಸ್ಟಿಟ್ಯೂಷನಲ್ ವ್ಯವಸ್ಥೆ ಒಳಗೆ ಏನೇನು ಮಾಡ್ಕೊಂಡವ್ರೆ, ಏನು ಮಾಡೋಕ್ಕಾಯ್ತದೆ? ಅಂತರಿಗೆ ಕಾಲ. ಇವತ್ತು ದುಡ್ಡಿಗೆ ಎಲ್ಲೂ ಹೋಗ್ಬೇಕಾಗಿಲ್ಲ, ಸಾಲ ಮಾಡಬೇಕಾಗಿಲ್ಲ. ರಾಜ್ಯ ಸರ್ಕಾರ ಅಲ್ಲೇ ಇದೆ ಉತ್ಪತ್ತಿ ಮಾಡೋಕ್ಕೆ. ಎಷ್ಟು ಲಕ್ಷ ಕೋಟಿ ಬೇಕು? ಕೆಂಪೇಗೌಡರು ಕಟ್ಟಿರೋ ಬೆಂಗಳೂರು ಇದೆಯಲ್ಲ, ಇಡೀ ರಾಜ್ಯನ ಸಂಪದ್ಭರಿತವಾಗಿ ಅಭಿವೃದ್ಧಿ ಮಾಡ್ತಕ್ಕಂಥ ಶಕ್ತಿ ಇದೆ ಅಲ್ಲಿ. ಆದ್ರೆ ಶಕ್ತಿ ಇವತ್ತು ಕೆಲವರು ಸೇರಿ ಈ ಥರದವರು ಸಮಾಜಘಾತಕ ಶಕ್ತಿಗಳು ಲೂಟಿ ಹೊಡ್ಕೊಂಡು ಕೂತ